ರೋಮಾಪುರದವರು ಬರೆದ ಪತ್ರಿಕೆ 10ನೇ ವಚನ. ಅದೇನೆಂದರೆ ನೀನು ಯೇಸುವನ್ನೇ ಕರ್ತನೆಂದು ಬಾಯಿಂದ ಅರಕೆ ಮಾಡಿಕೊಂಡು ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದಾನೆಂದು ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆಯಾಗುವುದು. ಹಲ್ಲೆಲೂಯಾ. ಪೇತ್ರ ಏನು ಹೇಳ್ತಿದ್ದಾನೆ? ನೀನು ಸುದ್ದಿಯನ್ನು ಕೇಳುವಾಗ ಹೆದರಬೇಡ. ನೀನು ಕ್ರಿಸ್ತನನ್ನು ಕರ್ತನೆಂದು ಹೃದಯದಲ್ಲಿ ನಂಬಿ ಬಾಯಲ್ಲಿ ಅರಿಕೆ ಮಾಡು. ಏನಂತ ಅರಿಕೆ ಮಾಡು? ಕರ್ತನು ನನಗೆ ಹೇಳಿದ್ದಾನೆ, ಯಾವ ಕೇಡು ನನಗೆ ಸಂಭವಿಸದು. ಕರ್ತನು ನನಗೆ ಮಾತು ಕೊಟ್ಟಿದ್ದಾನೆ, ಉಪದ್ರವಗಳನ್ನು ಗುಡಾರದ ಸಮೀಪಕ್ಕೂ ಬಾರದು ಎಂಬುದಾಗಿ. ಕರ್ತನು ನನಗೆ ಹೇಳಿದ್ದಾನೆ, ನಿನಗೆ ವಿರೋಧವಾಗಿ ರೂಪಿಸಲ್ಪಟ್ಟ ಯಾವ ಆಯುಧವು ನಿನ್ನನ್ನು ಜಯಿಸೋದು ಎಂಬುದಾಗಿ ಹೇಳಿದ್ದಾನೆ. ಕರ್ತನು ಹೇಳಿದ್ದಾನೆ, ನಿನಗೆ ಗುಡಾರಕ್ಕೆ ಯಾವ ಅಪಾಯ ಬರುವುದಿಲ್ಲ ಎಂಬುದಾಗಿ ನಿನಗೆ ಗೊತ್ತಿದೆ ಅಂತ ಹೇಳಿದ್ದಾನೆ. ನೀನು ಕ್ರಿಸ್ತನನ್ನ ಹೃದಯದಲ್ಲಿ ನಂಬಿ ಬಾಯಲ್ಲಿ ಅರಿಕೆ ಮಾಡು ಅಂತ ಹೇಳ್ತಿದ್ದಾನೆ. ನಾವು ಹೃದಯದಲ್ಲಿ ದೇವರನ್ನು ನಂಬಬೇಕು, ದೇವರ ವಾಕ್ಯವನ್ನು ನಂಬಬೇಕು. ಆ ಹೃದಯದಲ್ಲಿ ನಂಬಿ ಬಾಯಲ್ಲಿ ಒಪ್ಪಿಸಿಕೊಟ್ಟು ಅರಿಕೆ ಮಾಡಬೇಕು. ಸೈತಾನು ನಿನಗೆ ಊದುವಾಗ ನೀನು ಉದ್ಧಾರ ಆಗಲ್ಲ, ನೀನು ಆಶೀರ್ವದಿಸಲ್ಪಡಲ್ಲ, ನೀನು ರೋಗ ಹೋಗಲ್ಲ, ನಿನಗೆ ಮಾಟ ಮಂತ್ರ ಮಾಡ್ತಾನೆ ಇರ್ತಾರೆ, ನೀನು ಅಟ್ಟಗಾಗಲ್ಲ ಅಂತ ಹೇಳುವಾಗ ನೀನು ಹೇಳಬೇಕು, ಆ ಮಾತುಗಳ ಸುದ್ದಿಗಳು ಕೇಳಿ ಕಳವಳ ಪಡದೆ ಏನು ಹೇಳಬೇಕು? ಕ್ರಿಸ್ತನು ಕರ್ತನು ನನಗೆ ಮಾತು ಕೊಟ್ಟಿದ್ದಾನೆ, ನಾನು ಹೃದಯದಲ್ಲಿ ಅದನ್ನು ನಂಬಿದ್ದೀನಿ, ಯಾವ ಕೇಡು ನಿನಗೆ ಸಂಭವಿಸದು, ಉಪದ್ರವು ನಿನ್ನ ಗೂಡಾರದ ಸಮೀಪಕ್ಕೂ ಬಾರದು ಅಂತ ಹೇಳಿದ್ದಾನೆ. ಮಾಟ ಮಾಡುವವರು ಮಾಡಲಿ, ಆದರೆ ಅದು ನನ್ನನ್ನು ಮುಟ್ಟಲಿಕ್ಕಾಗಲ್ಲ, ಅದು ನನ್ನ ಗುಡಾರದ ಸಮೀಪಕ್ಕೆ ಬರೋಕ್ಕಾಗಲ್ಲ. ಯಾಕೆಂದರೆ ದೇವರು ಹೇಳಿದ್ದಾನೆ, ನನ್ನ ಸುತ್ತವೂ ಆತನು ರಕ್ತದ ಬೇಲಿಯನ್ನು ಹಾಕಿದ್ದಾನೆ. ನೀನು ನಂಬಬೇಕು, ನೀನು ಅದನ್ನು ಹೇಳಬೇಕು ಸೈತಾನಿಗೆ ವಿರೋಧವಾಗಿ. ಹಲ್ಲೆಲೂಯಾ. ಅರ್ಥ ಆಯ್ತಾ? ಏನನ್ನ ಪ್ರತಿಷ್ಠೆ ಮಾಡಬೇಕು? ನೀನು ದೇವರನ್ನ ಕರ್ತನೆಂಬುದಾಗಿ ಹೃದಯದಲ್ಲಿ ನಂಬಿ ಆತನನ್ನು ದೇವರು ಸತ್ತವರೊಳಗಿಂದ ಎಬ್ಬಿಸಿದಾನೆಂಬುದಾಗಿ ನೀನು ಬಾಯಿಂದ ಒಪ್ಪಿಸಿಕೊಡೋದಾದರೆ ನಂಬೋದ್ರಿಂದ ನೀತಿವಂತನಾಗ್ತಿ. ಹೃದಯದಲ್ಲಿ ಬಾಯಲ್ಲಿ ಅರಿಕೆ ಮಾಡೋದ್ರಿಂದ ನೀನು ರಕ್ಷಿಸಲ್ಪಡ್ತಿ. ಅದಕ್ಕೆ ಸೈತಾನನಿಗೆ ಊದಿ ಬಿಡುವಾಗ ನೀನು ಪಾಪದ ಬರ್ತಾ ಇದೆ, ಪಾಪದಲ್ಲಿ ಬಿದ್ದೋಗ್ತಿ ಅಂತ ಹೇಳುವಾಗ, ಮಾಟದಲ್ಲಿ ಬಿದ್ದೋಗ್ತಿ ಅಂತ ಹೇಳುವಾಗ, ವ್ಯಾಧಿ ನೀನು ಗುಣಪಡಿಸಲ್ಲ ಅಂತ ಹೇಳುವಾಗ ಕರ್ತನನ್ನು ನೀನು ಹೃದಯದಲ್ಲಿ ನಂಬಿ ಒಪ್ಪಿಸಿ ಅರಿಕೆ ಮಾಡಬೇಕು. ಸೈತಾನನೇ, ದೇವರು ನನಗೆ ಹೇಳಿದ್ದಾನೆ, ಯಾವ ಕೇಡು ನನಗೆ ಸಂಭವಿಸದು ಎಂಬುದಾಗಿ. ಯಾವಾಗ ನೀನು ಕರ್ತನನ್ನು ಪ್ರತಿಷ್ಠೆ ಪಡಿಸ್ತೀಯೋ, ಕರ್ತನನ್ನು ಹೃದಯದಲ್ಲಿ ನಂಬಿ ಬಾಯಲ್ಲಿ ದೇವರ ವಾಕ್ಯವನ್ನು ಅರಕೆ ಮಾಡ್ತೀಯೋ, ಅವನಿಗೆ ವಿರೋಧವಾಗಿ, ಆ ಸಮಸ್ಯೆಗಳಿಗೆ ವಿರೋಧವಾಗಿ, ನಿನಗೆ ಊದುವಂಥ ಊದುಗಳು ಕೇಳೋದಕ್ಕೆ ವಿರೋಧವಾಗಿ ನೀನು ಅರಕೆ ಮಾಡ್ತೀಯೋ, ಆಗ ಸೈತಾನು ಸೋಲ್ತಾನೆ, ನೀನು ಬಲ ಹೊಂದುತ್ತಿ. ಸೈತಾನು ಸೋಲ್ತಾನೆ, ಆಗ ನೀನು ಅವನ ಮೇಲೆ ಜಯ ಹೊಂದುತ್ತಿ. ಇಲ್ಲ ಅಂದರೆ ದೂರ ಹೇಳ್ತಾನೆ ಇರ್ತಾನೆ, ನೀನು ದೂರ ಆಗಿ ನಂತನು ಬಂದು ದೂರ ಹೇಳ್ತಾನೆ ಇರ್ತಿ. ಪಾಸ್ಟೇ ರಾತ್ರಿ ಬಂದಾಗ ದೆವ್ವ ಹಿಂಗಂತು, ಪಾಸ್ಟೇ ನನಗಾಗಿ ಪ್ರಾರ್ಥನೆ ಮಾಡಿ ಪಾಸ್ಟೇ ನಿಮ್ಗೆ ಗೊತ್ತಿಲ್ಲ ಪಾಸ್ಟೇ ಎಷ್ಟೆಷ್ಟು ದೂರ. ಆ ದೂರನ ಮಾತು ಕೇಳ್ಕೊಬಂದು ನೀನು ನಂತ ದೂರ ಕುತ್ಕೋಬೇಡ, ತೊಟ್ಲು ತೂಗಂಗೆ ಅಲ್ವಾ? ಮಕ್ಕಳಿಗೆ ಹೇಳ್ತಲ್ಲ, ದೂರಿ ಯಾರು ದೂರ ಮಲಸ್ತಿದ್ದಿ ನೀನು? ಸೈತಾನನನ್ನು ನೀನು ದೂರದಲ್ದೆ ತೂಗದಲ್ದೆ ಪಾಸ್ಟ್ಗೂ ಕರಿತಿದ್ದಿ, ಪಾಸ್ಟ್ರೇ ದೂರ ಬರ್ರಿ ಅಂತ. ನೀನು ಹೇಳು, ಹೃದಯದಲ್ಲಿ ಕರ್ತನನ್ನು ಪ್ರತಿಷ್ಠೆ ಮಾಡಿಕೊ. ಪೇತ್ರ ಏನು ಹೇಳ್ತಿದ್ದಾನೆ? ನೀವು ಬೆದರಿಸುವಿಕೆಗೆ ಹೆದರದೆ, ಅವರ ಬೆದರಿಸುವಿಕೆಗೆ ಹೆದರದೆ, ಕಳವಳ ಪಡದೆ, ಕ್ರಿಸ್ತನನ್ನು ಕರ್ತನೆಂದು ಹೃದಯದಲ್ಲಿ ಪ್ರತಿಷ್ಠೆ ಪಡಿಸಿಕೋ. ಮೊದಲು ಪೂರ್ಣವಾಗಿ ಹೃದಯದಲ್ಲಿ ಯೇಸುಸ್ವಾಮಿಗೆ ಸ್ಥಳ ಕೊಡು, ಆತನ ಮೇಲೆ ವಿಶ್ವಾಸ ಇಡು. ದೇವದ ಮೇಲೆ ಇರುವಂಥ ವಿಶ್ವಾಸ, ಅಮಾವಾಸ್ಯೆ ಹುಣ್ಣಿಮೆ ಬಂದರೆ ಹಿಂಗೆ ಆಯ್ತದೆ ಅಂತ ಇರುವಂಥ ಆ ವಿಶ್ವಾಸನ ದೇವರ ಮೇಲೆ ಇಡು.